ಚಿತ್ರದುರ್ಗದಲ್ಲಿ ನಡೆದಂತಹ ಸೀಬರ್ಡ್ ಬಸ್ ದುರಂತ ಪ್ರಕರಣದ ಬೆನ್ನಲ್ಲೇ ದುರಂತದ ಬಳಿಕವೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಇದೆಂತ ವಿಪರ್ಯಾಸ ನೋಡಿ. ಬೆಂಗಳೂರಿನಿಂದ ಹೋಗುವಂತಹ ಖಾಸಗಿ ಬಸ್ಗಳಲ್ಲಿ ಸರಕು ಸಾಗಾಟ ಮಾಡಲಾಗ್ತಾ ಇದೆ. ಅದನ್ನು ಮಾಡಬಾರದು ಅಂತ ರೆಸ್ಟ್ರಿಕ್ಷನ್ ಇದ್ರೂ ಕೂಡ ಸರಕು ಸಾಗಾಟ ಮಾಡಲಾಗ್ತಾ ಇದೆ. ಪರ್ಮಿಷನ್ ಇಲ್ಲದೆ ಇರುವಂತಹ ವಸ್ತುಗಳ ಸಾಗಾಟ ಮಾಡ್ತಾ ಇದ್ದಾರೆ. ನಿನ್ನದ ಕಳ್ಳಾಟ ಇದು. ರಾಜಾರೋಷವಾಗಿ ಗೂಡ್ಸ್ ಮೆಟೀರಿಯಲ್ಗಳನ್ನ ಸಾಗಾಟ ಮಾಡ್ತಿದ್ದಾರೆ. ನಿಯಮಗಳಿದ್ರೂ ಕೂಡ ಅದನ್ನ ಗಾಳಿಗೆ ತೂರಲಾಗ್ತಾ ಇದೆ. ಸೀಬರ್ಡ್ ಬಸ್ ದುರಂತ ಆದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಅಧಿಕಾರಿಗಳ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಯಾವ ವಸ್ತುಗಳನ್ನ ಕಳಿಸ್ಬೇಕು, ಏನು ಎತ್ತ ಎಲ್ಲದರ ಬಗ್ಗೆ ಅವರಿಗೆ ಮನವರಿಕೆ ಆಗಬೇಕು. ಹೆಚ್ಚು ಕಡಿಮೆ ಆದ್ರೆ ಅದೆಷ್ಟೋ ಅಮಾಯಕರ ಜೀವಗಳೇ ಹೋಗುತ್ತೆ ಅಂತ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದೂನೇ ಈ ರೀತಿ ಘಟನೆ ನಡೀತಾನೆ ಇದೆ. ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುತ್ತೆ. ಯಾಕಂದ್ರೆ ಇಲ್ಲಿ ದುರಂತ ನಡೆದಿದೆ ಅನ್ನುವಂಥ ಕಿಂಚಿತ್ತು ಕೂಡ ಯಾವ ವಿಚಾರವೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ಬೆಂಗಳೂರಿನಿಂದ ಹೋಗುವಂಥ ಖಾಸಗಿ ಬಸ್ಗಳಲ್ಲಿ ಸರಕುಗಳನ್ನು ತುಂಬಲಾಗ್ತಾ ಇದೆ. ಪರ್ಮಿಷನ್ ಕೂಡ ತೆಗೆದುಕೊಳ್ಳೋದಿಲ್ಲ. ಏನೇನು ವಸ್ತುಗಳು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ರಾಜಾರೋಷವಾಗಿ ಗೂಡ್ಸ್ ಮಟೀರಿಯಲ್ಗಳ ಸಾಗಾಟ ಎಗ್ಗಿಲ್ಲದೆ ನಡೀತಾ ಇದೆ. ಇಲ್ಲ, ಅದೆಲ್ಲ ಆಗಬಾರ್ದು. ಯಾಕಂದ್ರೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಜೀವನೇ ಭಾಳ ಇಂಪಾರ್ಟೆಂಟು. ಅದ್ರ ಸುರಕ್ಷತೆಗೆ ನಾವು ಅದಕ್ಕೆ ಪ್ರಿಕಾಷನರಿ ಏನು ಬೇಕಲ್ಲ, ಎಕ್ಸಿಸ್ಟಿಂಗು ಇವನ್ನ ಎಲ್ಲ ಅಷ್ಟೇ ಇಟ್ಕೋಬೇಕು. ಪ್ರಯಾಣಕ್ಕೆ ಸುರಕ್ಷತೆಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನಷ್ಟೇ ಇರಬೇಕು. ಮಿಕ್ಕಿದರಲ್ಲಿ ಇರಬಾರ್ದಲ್ಲ. ಗೂಡ್ಸ್ ಓಡಿಸೋಕ್ಕಂತ ಬೇರೆ ಗಾಡಿ ಇರ್ತದೆ, ಅದರಲ್ಲಿ ಅವನ್ನೆಲ್ಲ ಹಾಕಬೇಕು. ಅಲ್ಲ ಸರ್, ಇದು ಗೋರ್ಮೆಂಟು ನಾವು ಸಾರ್ವಜನಿಕವಾಗಿ ಇರಬೇಕಾದ್ರೆ ಅವ್ರ ಜೀವನ ಕಾಪಾಡ್ಕೋಬೋದೇ ಅವ್ರದ್ದೇ. ಅವರು ಅದ್ರ ಬಗ್ಗೆ ನಿಗಾ ವಹಿಸ್ಬಿಟ್ಟು ಗೂಡ್ಸ್ ಗಾಡಿನ ಗೂಡ್ಸ್ ಆಗೇ ಓಡಿಸ್ಬೇಕು. ಯಾಕಂದ್ರೆ ಈಗೆಲ್ಲ ಪ್ರಯಾಣಿಕರ ಗಾಡಿಯಲ್ಲಿ ಈ ತರ ಗೂಡ್ಸ್ ಗಾಡಿ ತುಂಬಿಕೊಂಡು ಹೋದ್ರೆ ಆಗೋ ಅನಾಹುತಕ್ಕೆ ಯಾರು ಕಾರಣ ಇರ್ತಾರೆ ಹೇಳಿ ನೋಡೋಣ. ಅದಕ್ಕೆ ಮೇನು ಯಾವುದೇ ಗಾಡಿ ವೆಹಿಕಲಲ್ಲಿ ಓಡಾಡ್ತಿರ್ಬೇಕಾದ್ರೆ, ನಾವು ಟ್ರಾವೆಲಲ್ಲಿ ಓಡಾಡ್ತಿರ್ಬೇಕಾದ್ರೆ ಕಷ್ಟ ನಮ್ಮ ಏನಕ್ಕೆ ಸಾರ್ವಜನಿಕ